ಎಲ್ಲರೂ ಹೇಳ್ತಾರೆ ಐರನ್ ಲೆಗ್ಗು ಅಥವಾ ಅವ್ನು ಮಾಡ್ಕೊಂಡ್ರೆ ಆಗಲ್ಲ, ಮೇಲ್ ಬರಕ್ ಸಾಧ್ಯ ಇಲ್ಲ, ಯಾಕೆ ಮಾಡ್ಬೇಕು ಅಂತ. ಬೇರೆಯವ್ರು ಕರ್ಕೊಂಡ್ ಮಾಡ್ತೀರಾ, ಅವ್ರನ್ನೆಲ್ಲ ಮೇಲ್ ಬರೆಸ್ತೀರಾ, ಅವ್ರು ಆಗಲ್ವಾ? ರಮ್ಯಾ ಕೃಷ್ಣನ್ ಐರನ್ ರೆಗ್ ಅಂದ್ರು, ಆ ಸಮಯ ರಾಘವೇಂದ್ರ ರಾವ್ ಕರೆದು ಏನು ಬೇಕಾಗಿಲ್ಲ, ಕರೆದು ಅವಳು ಕರೆದು ಮತ್ತೆ ರೀಲಾಂಚ್ ಮಾಡಿದ್ರು, ಯಾಕಾಗಿಲ್ವಾ? ಎಷ್ಟೋ ಜನ ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತಿಗೂ ಆ ಸಮಯ ಬರಬೇಕು. ಯಾವತ್ತು ಕಾಲಾತೀತವಾಗಿ ಸಮಯ ಬರುತ್ತೋ ಅದಾಗ ಯಾರು ಹಿಂದೆ ತೆರಕ್ಕಾಗಲ್ಲ. ಸುಂದರರಾಜ್ ಒಂದು ಮಾತು ಹೇಳಿದ್ರು, ಇವತ್ತು ಈ ಸಮಯ ಅವ್ರಿಗೆ ಮನ್ಸಿಗನ್ಸ್ದಂಗೆ ಆದಿತ್ಯನಿಗೆ ಸಾಕ್ಷಾತ್ ಶಿವನ್ ಮೇಲೆ ಆಣೆ, ಇನ್ನು ಮೇಲೆ ಹಿಟ್ ಸೀಟರ್ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನವನ್ನ ಅವನು ಗೆಲ್ಲಿಸ್ಲಿ ಅಂತ ಮುಖಾಂತರ ತುಂಬ ಹೃದಯದಿಂದ ಆಶಿಸ್ತೀನಿ. ಈ ಟೆರರ್ ಪಿಕ್ಚರ್ ಅಲ್ಲಿ ಕನ್ನಡದ ಹಾಡುಗಳನ್ನ ಎಷ್ಟೋ ಜನ ಇವತ್ತು ಕನ್ನಡ ಹಾಡುಗಳು ನೀವೇನ್ ಕೇಳಿ ಎಲ್ಲ ಒಂದೊಂದ್ಸರಿ ಅನ್ಸತ್ತೆ, ಎಲ್ಲ ಡಬ್ಬ ಹಾಡುಗಳು ಹಾಕ್ತಾ ಇದಾರೆ, ಶಬ್ದ ಒಳ್ಳೆ ಪೆಟ್ಟಿಗೆ ಡಬ್ ಡಬ್ ಡಬ್ಬ ಅಂತಿದೆ, ಒಂದಾದ್ರೂ ಲಿರಿಕ್ಸ್ ಕೇಳುತ್ತಾ ಜೀವಶಂಕರ್ ಇಂತ ಹಾಡು ಇವತ್ತಿಗೂ ನೆನೆಸ್ಕೊಂತೀವಿ. ಆ ಬಂಧನ ಅವ್ರು ಹಾಡಿರೋ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೇಳಿಸ್ತೀವಿ. ಆದ್ರೆ ಇವತ್ತು ಆ ಟ್ಯೂನ್ ಇಂಪಾರ್ಟೆಂಟ್. ಅದಕ್ಕೆ ನಾಗೇಂದ್ರ ಪ್ರಸಾದ್ ಒಂದು ಕೇಳೋಣ ಅನ್ಕೊಂಡೆ, ಟ್ಯೂನ್ ನೋಡ್ಬಿಟ್ಟು ಮ್ಯೂಸಿಕ್ ಹೊಡೆದ್ರ, ಮ್ಯೂಸಿಕ್ ನೋಡ್ಕೊಂಡು ಟ್ಯೂನ್ ನೀವು ಬರದ್ರ ಅಥವಾ ಲಿರಿಕ್ಸ್ ಆಮೇಲೆ ಬರಲ್ಲ ಅಂತ. ಮೂರೂ ಹಾಡುಗಳು ನಾನು ಕೇಳಿದೆ, 4 ಒಂದು ನಾನು ಇನ್ನೊಂದು ಕೇಳಿಲ್ಲ, ಆದ್ರೆ ಬಹಳ ಚೆನ್ನಾಗಿತ್ತು, ಸ್ಪಷ್ಟವಾಗಿತ್ತು, ಬಹಳ ಚೆನ್ನಾಗಿ ರಿದಮಿಕ್ ಆಗಿತ್ತು. ಇಂಪಾರ್ಟೆಂಟ್ ರಿದಮ್ ಇಂಪಾರ್ಟೆಂಟ್. ಆ ಕಾಲದಲ್ಲಿ ರಂಬೆ ಊರ್ವಶಿ ಮೇನಕೆ ಅಂತ ಪಾಪ ಹಿಂದಿಯಿಂದ ಕರ್ಸಿ ಅವಳನ್ನ ಪಾಪ ಇವತ್ತೊಂದು ಕಾರ್ಯಕ್ರಮಕ್ಕೆ ಮಾಡಿಸಿದ್ದಾರೆ. ಯಾವತ್ತು ತಿಳ್ಕೊಳ್ಳಿ, ಒಂದು ವ್ಯಾಂಪ್ ಕ್ಯಾರೆಕ್ಟರ್ ಅಂದ್ರೆ ಹೆಲೆನ್ ಕರಿಯೋರು, ಜಯಮಾಲಿನಿ ಕರಿಯೋರು ಸಪರೇಟ್ ಆಗಿರ್ಬೇಕು. ಈ ಕಾಲದಲ್ಲಿ ಹೀರೋಯಿನ್ ನೀನೇ ಬಂದು ಡ್ಯಾನ್ಸ್ ಮಾಡೋಣ ಖರ್ಚು ಉಳಿಯುತ್ತೆ ಅಂತ ಕರೆಯೋದಲ್ಲ. ಯಾವತ್ತು ಹಂಗೆ ಸಪರೇಟ್ ಆಗಿ ಕರೀತಿರೋ ಆ ಪಿಕ್ಚರ್ ಶಾಶ್ವತವಾಗಿ ಹಿಟ್ ಆಗೋದು ಗ್ಯಾರಂಟಿ, ಶತಸಿದ್ಧ. ಬರೆದಿಟ್ಕೊಳ್ಳಿ, ಅವರವರ ಪಾತ್ರ ಅವರವರೇ ಮಾಡ್ಬೇಕು. ಆವಾಗ ಏನಾಗತ್ತೆ, ರಾಹು ಶುಕ್ರ ಎರಡೂ ಇದ್ದರೆ ಈ ತರ ವ್ಯಾಂಪ್ ಕ್ಯಾರೆಕ್ಟರ್ ಒಂದು ಡ್ಯಾನ್ಸ್ ಇದ್ರೆ ಶುಭ. ಒಂದು ಟೈಟಲ್ ಕ್ಯಾರೆಕ್ಟರ್, ಆ ಟೈಟಲ್ ಟೆರರ್ ಅಂದಿದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅದಾದ್ಮೇಲೆ ಒಂದು ಸ್ಲೋ ಪ್ಯಾಥೋನಲ್ಲಿ ಎಲ್ಲ ಹಳೆಯ ಆರ್ಟಿಸ್ಟ್ಗಳನ್ನ ಕರೆದ್ರು, ಕೀರ್ತಿರಾಜನ್ನು ಕರೆದಿದ್ರು, ಬಹಳ ಸಂತೋಷ ಪಟ್ಟೆ. ಅಲ್ಲಿ ಹಳೆಬರನ್ನೆಲ್ಲ ಕರೆದು ಇವತ್ತು ಕನ್ನಡದಲ್ಲಿ ಗೌರವಿಸ್ತಕ್ಕಂಥದ್ದು. ಯಾರಾದ್ರೂ ಬಂದ್ರೆ ಮೊದಲು ರಾಜೇಂದ್ರ ಸಿಂಗ್ ಬಾಬು ಬಂದ್ರೆ ನೀವೆಲ್ಲ ಹಿಂಗ್ ಕೂತ್ಕೋಬೇಕಾಗಿರ್ಲಿಲ್ಲ, ಎದ್ ನಿಂತ್ಕೋಬೇಕಾಗಿತ್ತು. ಎಲ್ಲ ವಿಷ್ಣುವರ್ಧನ್ ಎಲ್ಲರೂ ನಿಂತ್ಕೊಳ್ಳೋರು. ಡೈರೆಕ್ಟರ್ ನಿರ್ದೇಶಕರು ಗೌರವ ಕೊಡ್ತಿದ್ರು. ನಿರ್ಮಾಪಕರು ಬರ್ತಾ ಇದ್ರೆ ಹೀರೋ ಹೀರೋಯಿನ್ ಅಂದ್ರೆ ಹೀರೋಯಿನ್ ಕೂತ್ಕೊಂಡಿದ್ರೆ ನಿರ್ಮಾಪಕರು ಬಂದು ಕೈ ಕಟ್ಕೊಂಡು ನಿಂತ್ಕೊಂಡಿದ್ರು, ಅವ್ರನ್ನ ಕಾಪಾಡ್ತಾ ಇದ್ರು. ಈ ಕಾಲದಲ್ಲಿ ಹಂಗಲ್ಲ, ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ. ಎಲ್ಲರೂ ಹೇಳ್ತಾರೆ ಐರನ್ ಲೆಗ್ಗು ಅಥವಾ ಅವ್ನು ಮಾಡ್ಕೊಂಡ್ರೆ ಆಗಲ್ಲ, ಮೇಲ್ ಬರಕ್ ಸಾಧ್ಯ ಇಲ್ಲ, ಯಾಕೆ ಮಾಡ್ಬೇಕು ಅಂತ. ಬೇರೆಯವ್ರು ಕರ್ಕೊಂಡ್ ಮಾಡ್ತೀರಾ, ಅವ್ರನ್ನೆಲ್ಲ ಮೇಲ್ ಬರೆಸ್ತೀರಾ, ಅವ್ರು ಆಗಲ್ವಾ? ರಮ್ಯಾ ಕೃಷ್ಣನ್ ಐರನ್ ರೆಗ್ ಅಂದ್ರು, ಆ ಸಮಯ ರಾಘವೇಂದ್ರ ರಾವ್ ಕರೆದು ಏನು ಬೇಕಾಗಿಲ್ಲ, ಕರೆದು ಅವಳು ಕರೆದು ಮತ್ತೆ ರೀಲಾಂಚ್ ಮಾಡಿದ್ರು, ಯಾಕಾಗಿಲ್ವಾ? ಎಷ್ಟೋ ಜನ ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತಿಗೂ ಆ ಸಮಯ ಬರಬೇಕು. ಯಾವತ್ತು ಕಾಲಾತೀತವಾಗಿ ಸಮಯ ಬರುತ್ತೋ ಅದಾಗ ಯಾರು ಹಿಂದೆ ತೆರಕ್ಕಾಗಲ್ಲ. ಸುಂದರರಾಜ್ ಒಂದು ಮಾತು ಹೇಳಿದ್ರು, ಇವತ್ತು ಈ ಸಮಯ ಅವ್ರಿಗೆ ಮನ್ಸಿಗನ್ಸ್ದಂಗೆ ಆದಿತ್ಯನಿಗೆ ಸಾಕ್ಷಾತ್ ಶಿವನ್ ಮೇಲೆ ಆಣೆ, ಇನ್ನು ಮೇಲೆ ಹಿಟ್ ಸೀಟರ್ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನವನ್ನ ಅವನು ಗೆಲ್ಲಿಸ್ಲಿ ಅಂತ ಮುಖಾಂತರ ತುಂಬ ಹೃದಯದಿಂದ ಆಶಿಸ್ತೀನಿ. ಈ ಟೆರರ್ ಪಿಕ್ಚರ್ ಅಲ್ಲಿ ಕನ್ನಡದ ಹಾಡುಗಳನ್ನ ಎಷ್ಟೋ ಜನ ಇವತ್ತು ಕನ್ನಡ ಹಾಡುಗಳು ನೀವೇನ್ ಕೇಳಿ ಎಲ್ಲ ಒಂದೊಂದ್ಸರಿ ಅನ್ಸತ್ತೆ, ಎಲ್ಲ ಡಬ್ಬ ಹಾಡುಗಳು ಹಾಕ್ತಾ ಇದಾರೆ, ಶಬ್ದ ಒಳ್ಳೆ ಪೆಟ್ಟಿಗೆ ಡಬ್ ಡಬ್ ಡಬ್ಬ ಅಂತಿದೆ, ಒಂದಾದ್ರೂ ಲಿರಿಕ್ಸ್ ಕೇಳುತ್ತಾ ಜೀವಶಂಕರ್ ಇಂತ ಹಾಡು